ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ತುಂಬ ದಿನ ಆಗಿತ್ತು ನನ್ನ ವ್ಲಾಗ್ ಅಪ್ಲೋಡ್ ಮಾಡಿ. ಇತ್ತೀಚೆಗೆ ಸ್ವಲ್ಪ ವಿಡಿಯೋಸ್ ಕಮ್ಮಿ ಅಪ್ಲೋಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದ್ರೆ ಸ್ವಲ್ಪ ನನ್ನ ಪರ್ಸನಲ್ ಕೆಲಸಗಳಿತ್ತು, ಸೊ ಅದಕ್ಕೆ ವ್ಲಾಗ್ ಮಾಡಕ್ ಆಗ್ತಿರ್ಲಿಲ್ಲ. ಹಾಗೆ ನಮ್ಮ ಮನೆಯವ್ರು ಬೈದ್ರು, ಯಾಕೆ ವ್ಲಾಗ್ ಮಾಡ್ತಿಲ್ಲ, ಮಾಡು ಮಾಡು ಅಂತ. ಫೈನಲ್ ಆಗಿ ನನ್ನ ಮಗನ ಮೇಲೆ ಆಣೆ ಇಟ್ಟಿರೋದಕ್ಕೋಸ್ಕರ ನಾನೀಗ ಡೈಲಿ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತೆ ನನ್ನ ಯೋಚನೆಯಿಂದ ಸ್ವಲ್ಪ ನಾನು ಹೊಸ ಹರಿಣಿ ಆಗ್ಬಿಟ್ಟಿದ್ದೆ. ಇನ್ನು ಮುಂದೇನಾದ್ರೂ ಸ್ವಲ್ಪ ಹಳೆ ಹರಿಣಿ ಆಗಿ ನಿಮ್ಮ ಮುಂದೆ ಕಾಣಿಸೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ, ಮಾಡ್ತಾನೆ ಇರ್ತೀನಿ ಕೂಡ. ಮೊದಲಾದ್ರೆ ಅವರು ಬೈತಿದ್ರು ಮಾಡು ಮಾಡು ಅಂತ, ನಾನು ತಲೆಗೆ ಹಾಕೊಂತಿರ್ಲಿಲ್ಲ. ಯಾಕಂತಂದ್ರೆ ನನಗೆ 1000 ಯೋಚನೆ ಇತ್ತು, ಸೊ ಅದಕ್ಕೆ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಈ ಸಲ ನನ್ನ ಮಗನ ಆಣೆ ಇಟ್ಟಿರೋದು ಅಂದ್ರೆ ಬೈರು ಗೊತ್ತಿರುತ್ತೆ ನಿಮ್ಗೆ. ಅವನ ಮೇಲೆ ಆಣೆ ಇಟ್ಟಿರೋದಕ್ಕೋಸ್ಕರನಾದ್ರೂ ನಾ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಮಗ ನನಗೆ ವೆರಿ ಇಂಪಾರ್ಟೆಂಟ್. ಹಾಗಂತ ನನ್ನ ಗಂಡ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ನಾ ಹೇಳ್ತಾ ಇಲ್ಲ, ನನ್ನ ಗಂಡನೂ ಕೂಡ ನನಗೆ ಇಂಪಾರ್ಟೆಂಟ್. ಬಟ್ ಒಂದ್ ಕೈ ಹೆಚ್ಚು ನನಗೆ ನನ್ನ ಮಗ ಅಂದ್ರೆ ನಂಗೆ. ಹಾಗೆ ಇವತ್ತಿಗೂ ಕೂಡ ಕಾಯ್ತಿದ್ದಾರೆ ನನ್ನ ವ್ಲಾಗ್ ನೋಡೋದಕ್ಕೋಸ್ಕರ. ಮತ್ತೆ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರು, ಕಾಮೆಂಟ್ ಮಾಡ್ತಿದ್ರು, ಯಾಕೆ ನೀವು ವ್ಲಾಗ್ ಮಾಡ್ತಾ ಇಲ್ಲ, ಯಾಕೆ ಅಂತ. ಮೊದ್ಲಿನಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ವಲ್ಲ ಅಂತ ಸುಮಾರು ಜನ ಕೇಳಿದ್ರು. ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ನನ್ನ ವ್ಲಾಗ್ಗೋಸ್ಕರ ನೀವು ಕಾಯ್ತಿರೋದಕ್ಕೆ. ಮತ್ತೆ ನಿಮ್ಮ ಪ್ರೀತಿನ ಪ್ರೋತ್ಸಾಹನ ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ನನ್ನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.